ನಾವು ಹೊಂಟಿರೋದು ಕಾಲೇಜ್ ವಿತ್ ಅನದರ್ ಕ್ರೇಜಿ. ಕಾಲೇಜಿಗೆ ಹೋದ್ವಿ ಅಂದ್ರೆ ಮುಗಿತದ ಒಂದೇ ಸಲ ಮುಗಿಸ್ಕೊಂಡ್ ಬರಕ್. ಯಾಕಂದ್ರೆ ನಾವ್ ಅಲ್ಲಿ ಓದಿವ್ ಅನ್ನೋದು ಅವಕ್ಕ ನಂಬಿಕಿಲ್ಲ. ಏನ್ ಮಾಡ್ಬೇಕು ಮತ್ತೆ ವೀರ್ ಏನ್ ಮಾಡ್ಯಾನ ವರ್ಜ ಮಸ್ಕರ್ ಬೆಂಗಳೂರಾಗ ಇಟ್ಟು ಬಂದ್ಬಿಟ್ಟ. ಕಾಲೇಜ್ ಅವರು ಮುದ್ದಾಮ್ ಕೆಳಗತ್ತಾರೆ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಈಗ ನಾವು ಹೊಂಟಿರೋದು ಕಾಲೇಜ್ ವಿತ್ ಅನದರ್ ಕ್ರೇಜಿ. ನಮ್ಮ ವೀರು ಬಂದನ್ರಿ. ಅಂದ್ರೆ ಅದು ಒಂದು ಸರ್ಟಿಫಿಕೇಟ್ ಒಂದು ಮಿಸ್ ಆಗಿತ್ತು, ಅದು ತೊಗೊಂಬರಕ್ಕೆ ಹೊಂಟಿವಿ. ನಮ್ಮ ವೀರು ಬಂದನ, ವೀರು ಕೂಡ ನಾನು ಹೊಂಟೀನಿ. ಯಾಕಂದ್ರೆ ಅವಾಗ ಆಲ್ಮೋಸ್ಟ್ ಅಲ್ಲಿ ಈಗ ಟೈಮ್ ಆಗ್ಬಿಟ್ಟೈತಿ. ಈಗ ಹೋಗೋದೈತಿ, ಪಟ್ಟನ ಹೋಗಿ ತರೋದೈತಿ. ಲೆಟ್ಸ್ ಗೋ. ಒಂದು ಆಯ್ ಹೇಳ್ಬಿಡೋದ್ರೆ ಸುಂಬಾಲೆ ಹೇಳಲಿ ವೀರ. ಗೈಸ್ ಅಲ್ಲಿಂದ ಬಂದಲ್ಲ ವೀರ ಆ ಸರ್ಟಿಫಿಕೇಟ್ಗೋಸ್ಕರ. ನಾನು ತೊಗೊಂಡಿದ್ದಿಲ್ಲ, ಅದಕ್ಕೆ ಈಗ ಹೋಗೋಣ. ಈಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಗೊತ್ತಲ್ರಿ, ಕಾಲೇಜಿಗೆ ಹೋದ್ವಿ ಅಂದ್ರೆ ಮುಗಿತದ ಒಂದೇ ಸಲ ಮುಗಿಸ್ಕೊಂಡ್ ಬರಕಲ್ಲಿ. ಈಗ ಏನೋ ಮತ್ತೆ ಲೆಟ್ರ್ ಬರೆಯಾಗತ್ತೀವಿ, ಮತ್ತು ಇವು ಸರ್ಟಿಫಿಕೇಟ್ಸು ಅದ್ರದ್ದು ಜೆರಾಕ್ಸ್ ಬೇಕು. ಯಾಕಂದ್ರೆ ನಾವು ಅಲ್ಲಿ ಓದಿವು ಅನ್ನೋದು ಅವಕ್ಕ ನಂಬಿಕಿಲ್ಲ. ಅದಕ್ಕೆ ಪ್ರೂಫಿಗೋಸ್ಕರ ಅಲ್ಲ, ಪ್ರೂಫಿಗೆ ತೊಗೊಂಬರ್ರಿ ಅಂತದ್ದು ಸರ್ಟಿಫಿಕೇಟ್ ಹೇಳ್ಯಾರ. ಈಗ ಸರ್ಟಿಫಿಕೇಟ್ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು, ಮತ್ತು ಲೆಟ್ರ್ ಬರ್ಕೊಂಡು ಹೋಗ್ಬೇಕು, ಮತ್ತು ಅಲ್ಲಿ 300 ರೂಪಾಯಿ ಕಡ್ಸ್ಯಾಣಾಗತ್ತಾರ. ಇಷ್ಟ ಆಗುತ್ತೆ ನೋಡಿ. ಓದಿ ಪಾಸ್ ಆಗಿ ಹೊರಗೆ ಬಂದ್ರೆ ಇಷ್ಟ ನೋಡ್ದೆ. ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡ್ಬೇಕು ಮತ್ತೆ ಅಷ್ಟೇ ಗೈಸ್. ಈಗ ಪಟ್ ಲೆಟರ್ ಬರೆಯಕತ್ತದ ವೀರು. ನಮ್ಮ ಚಾಟ್ GPT ತೆಗೆದು ಬರೆದು ಸೀದಾ ಹೋಗುವ. ಗೈಸ್ ಫೈನಲಿ ಈಗ ನಿಯರ್ ಗೈಸ್ ಮಧ್ಯಾಹ್ನ ಅವಾಗ 3:40 ಬತ್ರಿ. ಮತ್ತೆ ಕಾಲೇಜಿಗೆ ಹೊಂಟಿವಿ. ಹೋದಾಗ ಪ್ರಿನ್ಸಿಪಲ್ ಇಲ್ಲ, ಯಾರೋ ಹೊಸ ಕ್ಲರ್ಕ್ ಬಂದಂಗೆ ಇದಾರೆ. ಅವ್ರಿಗಂತೂ ಏನೂ ಗೊತ್ತಿಲ್ಲ. ಅದು ತಗೋಬೇಕು, ಇದು ತಗೋಬೇಕು, ಅದು ಮಾಡ್ಬೇಕು, ಇದು ಅವಕ್ಕ ಗೊತ್ತಿಲ್ಲ ಏನು ಮಾಡ್ಬೇಕು ಅನ್ನೋದು. ಸ್ವಲ್ಪ ರೆಸ್ಪೆಕ್ಟ್ ಇರಲಿ, ಅವ್ರಿಗೆ ಏನೂ ಗೊತ್ತಿಲ್ಲ. ಇದು ಆಗ್ತಿರುತ್ತೆ. ಈಗ ಎಡಿಟ್ ಮಾಡಕತ್ತಿದ್ದು, ಎಡಿಟ್ ಆಗ್ತು. ಸ್ವಲ್ಪ ಬ್ಯಾಕ್ ಪೇನ್ ಐತಿ, ಅಡ್ಡಾಗಂತಂದ ಹುಲಿ ಟೈಗರ್ ಬಂತು ಬಾಲೇ ಅಂತಂದ. ಅದಕ್ಕೆ ಈಗ ಹೊಂಟಿವ್ರಿ. ಮತ್ತೆ ನೋಡಮ್ಮ ಈಗಾರ ಕೆಲಸ ಆಗುತ್ತೆ ಇಲ್ಲ ಅಂತಂದು. ಗೈಸ್ ಇಲ್ಲೊಂದು ಏನಾದರೆ ಹೋಗಿ ಮತ್ತೆ ಬಂದೆ. ಯಾಕಂದರೆ ಮಾಸ್ ಕಾರ್ಡಿಗೋಸ್ಕರ, ಅಂದರೆ ಒರಿಜಿನಲ್. ವೀರ್ ಏನು ಮಾಡ್ಯಾನ ಒರಿಜಿನಲ್ ಮಾಸ್ ಕಾರ್ಡ್ ಬೆಂಗಳೂರಾಗ ಇಟ್ಟು ಬಂದ್ಬಿಟ್ಟಾನೆ. ಅಲ್ಲೇ ವರ್ಕ್ ಮಾಡೋದಕ್ಕೆ ಅಲ್ಲೇ ಇಟ್ಟು ಬಂದ್ಬಿಟ್ಟಾನೆ. ಇವರು ನಮ್ಮ ಕಾಲೇಜವರು ಮುದ್ದಾಮ್ ಕೆಳಗತ್ತಾರೆ. ಈಗ ಒರಿಜಿನಲ್ ತೊಗೊಂಬ ಅಂತಂದು. ಈಗ ಬೇಕಾಗಿರೋದು ಮೇನ್ ಅವನಾಗ ಬೇಕಾಗಿತ್ತು ಪ್ರೊವಿಷನಲ್ ಲೆಟ್ರ್, ಅಂದರೆ ಪ್ರೊವಿಷನಲ್ ಸರ್ಟಿಫಿಕೇಟ್. ಹೆಂಗಾಗ್ಯದಂದ್ರೆ ಈಗ ಯಪ್ಪ, ಅಂದರೆ ಅದು ಬೇಕಂತ ಗೈಸಿದ್ದು. ಯಾಕಂದ್ರೆ ಆಯ್ತು, ಈಗ ಅವ್ರದ್ದು ಡೌಟ್ ಇರುತ್ತೆ, ಅದು ಒರಿಜಿನಲ್. ಈಗ ಇರೋ ಪರಿಸ್ಥಿತಿಯಾಗಾರ ಸ್ವಲ್ಪ ಇದು ಅಂತ ಇರಲ್ಲ, ಏನು ಮಾಡೋಕ್ಕಲ್ಲ ಗೈಸ್. ಹಿಂಗಾಗುತ್ತೆ. ಈಗ ನೋಡ್ತಾನೆ, ರಿಕ್ವೆಸ್ಟ್ ಮಾಡ್ತಿರ್ತಾನೆ. ನೋಡೋದು ಏನಾಗುತ್ತೆ ನೋಡಮ್ಮ, ನಾವು ಹೋಗಿ ನೋಡೋಣ. ಲೆಟ್ಸ್ ಗೋ. ಎಸ್ ಫೈನಲಿ ಬಂದ್ವಿ ಗೈಸ್. ಅಂದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ ನಾವಿರೋ ಫಿಕ್ಸ ನನ್ನ ಮಗ ಮಾಡ್ಕೊಂಡಿದ್ದೆ. ಅದು ಇವತ್ತು ಆ ಸಾರ್ ಬೇನ್ ಸರ್, ಶಿವಕುಮಾರ್ ಸರ್ ಹೆವಿ ಒಳ್ಳೆಯರು. ಅಂದರೆ ಹೆವಿ ಒಳ್ಳೆಯರಂದರೆ ಒಳ್ಳೆಯರೇ, ಆದರೆ ಹೆವಿ ಇದ್ರಾಗಿರ್ತಾರ ಟೆನ್ಷನಾಗ. ಈ ನನ್ನ ಮಗಂದು ಹೆಂಗೆ ಒಪ್ಕೊಂಡ್ರೆ ಗೊತ್ತಿಲ್ಲ ಗೈಸ್. ಸರ್ಟಿಫಿಕೇಟ್ ಅಂದರೆ ಇಷ್ಟೇ. ಸರ್ಟಿಫಿಕೇಟ್ ಪ್ರೊವಿಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್, ಇನ್ನೊಂದು ಯಾವುದಾದ್ರು ಸ್ಟೂಡೆಂಟ್ ಸರ್ಟಿಫಿಕೇಟ್ ಇದು ಇಷ್ಟೇ. ಮತ್ತು ಇನ್ನೂ ಯಾವ್ಯಾವ ಇದು ಗೈಸ್ ಸರ್ಟಿಫಿಕೇಟ್ ತಗೋಣ, ಏನೂ ಗೊತ್ತಿಲ್ಲ. ನನ್ನ ಮಗಿಗೆ ಯಾವಾಗ ಕೇಳ್ತಾರ ಅವಾಗ ಬರ್ತಾಯಿದ್ರು. ಅವಾಗ ನಾನು ಹೋಗ್ತೀನಿ. ಈಗ ನಾನು ಒಂದು ಏನೇನು ತೊಗೊಂಡು ಇಬ್ಬರು ಸೇವೆ ತೊಗೊಂಡ್ವಿ. ಅಲ್ಲಿ ಒಟ್ಟು ಏನು ತೊಗೊಂಡಿಲ್ಲ. ಇಷ್ಟಕ್ಕೆ ಗೈಸ್, ಇಷ್ಟಕ್ಕೆ ಒದ್ದಾಡಕತ್ತಿರೋದು. ಇನ್ನೊಂದು ಕಂಪ್ಲೀಷನ್ ಅಂತ ಐತಿ. ಅದೇನು ಇದೇನಾ ಏನು ನನಗೂ ಗೊತ್ತಿಲ್ಲ. ಏನು ಅದೇನೋ ಇದ್ರಾಗ ತಗೋಬೇಕಂತೆ, ಏನೋ ಕಂಪ್ಯೂಟರ್ ಶಾಪಿಗೆ ಹೋಗಿ ತೆಗಿಬೇಕಂತ. ಅದು ನೋಡೋಣ. ಈಗ ಹೇಳಿ ಹೋಗಿ ಹಾಕೋಣ. ಲೆಟ್ಸ್. ಆದರೂ ಗೈಸ್, ಆದರೂ ವೀರಿಗೂ ಇದಾಯಿತು. ಅಂದರೆ ವೀರಿಗೂ ಕೊಟ್ಟರು, ನನಗೂ ಕೊಟ್ಟರು. ಅದೇ ನಾನು ಈ ಕಡೆ ತೊಗೊಂಬರಕ್ಕೆ ಬಂದಾಗ ಅವನು ವೀರಿಗೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅವರು ಅಂದರೆ ಇದನ್ನೆಲ್ಲ ಮತ್ತು ನಾನು ಮಾಸ್ ಕಾರ್ಡ್ ಒರಿಜಿನಲ್ ತಗೊಂಬರಕ್ಕೆ ಹೋದ್ನಲ್ಲ, ಮತ್ತು ಅವನದು ಒರಿಜಿನಲ್ ಅದು ಮೊಬೈಲಾಗೆ ತೋರಿಸಂದ್ರೆ ಅದನ್ನ ನಂಬಲಿಲ್ಲ. ಮತ್ತು ಅವರಾಗೆ ಕಂಪ್ಯೂಟ್ರಾಗೆ ತೆಗೆದು ಒಂದು ಮಾಸ್ ಕಾರ್ಡ್ಸ್ ತೆಗೆದು ವೆರಿಫಿಕೇಷನ್ ಮಾಡ್ರೆ ಅಂದರೆ ಅಷ್ಟು ಪೇಷನ್ಸ್ ಆ ಸಾರಿಗೆ ಇರೋಲ್ಲ. ಇವ್ ನಾಳೆ ಬರೋ ಚೆನ್ನಾಗೈತಿಲ್ಲ. ಮತ್ತು ನಾವು ಬೆಂಗಳೂರಿಗೆ ಹೋಗಿ ಮತ್ತೆ ಬರ್ಬೇಕಾಯ್ತು. ಹೆವಿ ಖರ್ಚಾಗೋದು. ಮತ್ತು ಅದ್ರ ವೀರಿಗೆ ಆಧಾರ್ ಕಾರ್ಡ್ ಬೇರೆ ಒಂದಿಲ್ಲ. ಅದಕ್ಕೆ ಈಗ ಗೈಸಿಗೆ ಯಪ್ಪ ಗೈಸ್ ಫೈನಲಿ ಮನೆಗೆ ಬಂದ್ವಿ ರೀ. ಇವತ್ತು ಭಾಳ ಲೇಟ್ ಬೇರೆ ಆಯ್ತು. ಇನ್ನೊಂದೇನೆಂದರೆ ಈಗ ಹೊಸ ವರ್ಕರ್ ಬೇರೆ ಸಿಕ್ಕ್ಯಾರ್ರಿ, ಅದೊಂದು ಖುಷಿ ವಿಚಾರ. ಮತ್ತು ಇನ್ನೊಂದೇನೆಂದರೆ ಮತ್ತೆ ನಾಳೆ ನಮ್ಮ ಹುಲಿ ಮತ್ತು ಮೈಲಾರಿಗೆ ಹೊಂಟಂದ್ರೆ ಫ್ಯಾಮ್ಲಿ ಕೂಡ ಚಲೋ ಆಯ್ತು. ಯಾಕಂದ್ರೆ ಈ ಸಲ ಆನ್ಲೈನ್ ಪೇಮೆಂಟ್ ಇಲ್ಲಾರ್ದಕ್ಕೆ ಮತ್ತು ರೊಕ್ಕ ಇಲ್ಲಾರ್ದಕ್ಕೆ ಏನೂ ತರೋಕ್ಕಾಗಲಿಲ್ಲ. ಅದಕ್ಕೆ ಏನಾರ ಪಣಾರ್ ಕೇಳಾರ ತೊಗೊಂಬ ಅಂತ ಹೇಳೀನಿ. ನಾಳೆ ಹೊಂಟಾರ ಹುಲಿ ಮತ್ತು ಯಾರೋ ನಮ್ಮ ಊರಣ್ಣ. ಗೈಸ್ ಇವತ್ತಿಂದ ಇನ್ನೊಂದು ಖುಷಿ ಏನಂದರೆ, ಸ್ವಲ್ಪ ನಮ್ಮದು ಕಾಲೇಜಿಂದ ಸ್ವಲ್ಪ ಇವತ್ತೆಲ್ಲ ಮುಗೀತು, ನಾಳೆ ಕಂಟಿನ್ಯೂ ಆಗಲಿಲ್ಲ. ಅದೊಂದು ಚಲೋ ಆಯ್ತು. ಇವರು ಬಂದಿದ್ದಕ್ಕೆ, ಅಂದರೆ ಅವ್ನು ಬಂದಿದ್ದಕ್ಕೇ ಇಲ್ಲ, ನಾವು ಒಬ್ಬನೇ ಯಾವಾಗಲೂ ಹೋಗಲ್ಲ, ಏನಾರು ಇರಲಿ. ಅದುವೇ ಸ್ವಲ್ಪ ನೆಗಡಿನ ಸ್ವಲ್ಪ ಹಂಗೆ ಐತಿ ಗೈಸ್. ಹಂಗೆ ಯಾರೋ ಫಸ್ಟ್ ಟೈಮ್ ಏನೋ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಾಡಿಸ್ರಿ,
ಕಬಡ್ಡಿಗೆ ಏನಾರ ಹಾಕ್ರಿ ಮಾಡಿಸ್ರಿ ನೋಡವ ಆದಷ್ಟು ಚಲೋ ಕಂಟೆಂಟು ತೋರ್ಸಮ್ಮ ನೋಡಮ್ಮ. ಇನ್ಮ್ಯಾಗೆ ಆಲ್ಮೋಸ್ಟ್ ಎಲ್ಲ ಜಾತ್ರೆಗೆ ಅಡ್ಡಾಡುವ ನೋಡುವ, ಯಾಕಂದ್ರೆ ಅದೇ ಫೋಕಸ್ ಮಾಡಕತ್ತೀವಿ. ನೋಡೋದು ಆಗುತ್ತೆ, ಎಷ್ಟೆಷ್ಟು ಆಗುತ್ತೆ ಅಷ್ಟು ಕವರ್ ಮಾಡಮ್ಮ. ಈ ಸಲ ಹಂಪಿ ಉತ್ಸವ ಸೈಕ್ ಇರ್ತೀರಿ, ಮೂರು ದಿನವೂ ಅಲ್ಟಿ ಇರುತ್ತೆ. ಈ ಸಲ ಫುಲ್ ಅನಾಹುತ ಸ್ಟೇಜ್ ಮುಂದೆ ಹೋಗೋದು ತೋರಿಸೋದು. ಹೋದ್ಸಲ ಆಲ್ಮೋಸ್ಟ್ ಅಲ್ಲಿ ನೋಡಿಲ್ಲ ಅಂದರೆ ಹೋದ್ಸಲ ನಮ್ಮದು ವೀಡಿಯೋ ಐತೆ ನೋಡ್ರಿ. ಈ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ನೋಡಮ್ಮ. ಲೆಟ್ಸ್ ಗೋ. ಎಲ್ಲರೂ ನೀವು ಊಟ ಮಾಡಿದ್ರೆ ನಾವು ಮಾಡಿ ಅಂತ ಹೇಳ್ಕೊಂತ ಟೇಕರ್ ಗುಡ್ ನೈಟ್ ಸ್ವೀಟ್ ರಿಮೈಂಡ್. ಲವ್ ಯು ಗೈಸ್.